ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಕರ್ನಾಟಕ ಸರ್ಕಾರ ನಿರುದ್ಯೋಗ ಭತ್ಯೆಯನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನಿರುದ್ಯೋಗಿಗಳಿಗೆ ತಿಂಗಳಿಗೆ ನೆಕ್ಸ್ಟು 3,000 ರೂಪಾಯಿ ಸಿಗುತ್ತೆ. ನಾವೆಲ್ಲ ಖುಷಿಯಾಗಿದ್ವು. ನಾವು ಕೂಡ ಅಪ್ಲೈ ಮಾಡಿ ಎಲ್ಲರೂ ಯಾರ್ಯಾರು ಹಳೇ ಒಂದು 10 ವರ್ಷ ಮುಂಚೆ ಯಾರು ಡಿಗ್ರಿ ಮಾಡಿದ್ರು ಎಲ್ಲರೂ ಕೂಡ ಆರಾಮಾಗಿ ಅಪ್ಲೈ ಮಾಡಿ 3,000 ದುಡ್ಡು ತೊಗೊಬೋದಾಗಿತ್ತು ಅಂತ ಅಂದ್ಕೊಂಡಿದ್ವು. ಆದರೆ ಅಲ್ಲ, ಕೆಲವೊಂದು ಕಂಡೀಷನ್ಸ್ನ ಕೂಡ ಹಾಕಿರುವಂಥದ್ದು. ಸೊ ನಮ್ಮ ರಾಜ್ಯದಲ್ಲಿ 2022-23ನೇ ಸಾಲಿನಲ್ಲಿ ಯಾರು ತೇರ್ಗಡೆ ಆಗಿರ್ತಾರೆ, ಯಾರು ಪಾಸ್ಡ್ ಔಟ್ ಆಗಿರ್ತಾರೆ ಅಂಥವ್ರು ಏನಾದರೂ ನಿರುದ್ಯೋಗ ಹೊಂದಿದ್ರೆ ಅಂಥವ್ರಿಗೆ 3,000 ಕೊಡ್ತಾರೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಕೊಡ್ತಾರೆ. ನಾನು ಫುಲ್ ಖುಷಿಯಾಗಿದ್ದೆ. ಆರಾಮಾಗಿ ನಾನು ಕೂಡ ಕೆಲಸ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಈ ಒಂದು ಏನು ದುಡ್ಡು ಕೊಡ್ತಾರೆ 3,000 ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲ, ಕಂಡೀಷನ್ಸ್ ಎಲ್ಲ ಇದೆ. ಒಂದು ಒಳ್ಳೆ ವಿಷಯ ಆಯಿತಾ. ರೀಸೆಂಟಾಗಿ ಪಾಸ್ಡ್ ಔಟ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ದುಡ್ಡು ಸಿಕ್ಬಿಡುತ್ತೆ. ಸೂಪರ್ ಅನ್ನಿಸ್ತು ನನಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಪಾನ್ನಲ್ಲೂ ಸಹ ನಮ್ಮ ಭಾರತ ದೇಶದ UPIಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಸರಿಯಾಗಿ ಆಯಿತು ಅಂದರೆ ಜಪಾನ್ನಲ್ಲೂ ಸಹ ನಾವು UPIಯನ್ನು ಯೂಸ್ ಮಾಡ್ಬೋದು. ಇದು ನಮ್ಮ ಭಾರತದ ಆರ್ಥಿಕ ಬೆಳವಣಿಗೆಗೆ ನನಗೆ ಅನಿಸ್ತಂಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಕಾಣುತ್ತೆ. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾದ ಒಂದು ಕಂಪನಿ, ನೀವೇನಾದರೂ ಬಾಹ್ಯಾಕಾಶದಲ್ಲಿ ಸ್ಪೇಸಲ್ಲಿ ನೀವೇನಾದರೂ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಕಂಪನಿ ಆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತಂತೆ. ಒಬ್ಬರಿಗೆ 1 ಕೋಟಿ ರೂಪಾಯಿ ಆಗುತ್ತೆ. ನೀವು ಎಷ್ಟು ಜನ ಇನ್ವೈಟ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿಗೆ ಒಬ್ಬರಿಗೆ, ಹುಡುಗ ಹುಡುಗಿ ಅಂತೂ ಇರಲೇಬೇಕಾ, ಮಿನಿಮಮ್ 2 ಕೋಟಿ ಅಂತೂ ಬೇಕೇ ಬೇಕು. ಒಬ್ರಿಗೆ 1 ಕೋಟಿ ಅಂತೆ. ಸೊ ಬಾಹ್ಯಾಕಾಶಕ್ಕೆ ಹೋಗ್ಬಿಟ್ಟಲ್ಲಿ ನೀವು ಮದುವೆ ಆಗ್ಬಿಟ್ಟು ಬರ್ಬೋದು. ನೆಕ್ಸ್ಟ್ ಮೋಸ್ಟ್ಲಿ ಚಂದ್ರನ ಮೇಲೂ ಕೂಡ ಮದುವೆ ಆಗೋ ಒಂದು ಸರ್ವಿಸನ್ನು ಮೋಸ್ಟ್ಲಿ ಟೆಸ್ಲಾನೇ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಚಂದ್ರನಲ್ಲಿ, ಆಮೇಲೆ ಮಂಗಳ ಗ್ರಹದ ಮೇಲೆ, ಸೊ ಅಲ್ಲೆಲ್ಲ ನೀವು ಮದುವೆ ಆಗ್ಬಿಟ್ಟು ಬರ್ಬೋದು ಫ್ಯೂಚರಲ್ಲಿ ನಂಗೆ ಕಲಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಟೆಸ್ಲಾ ಕಾರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಶುರು ಮಾಡುವ ಸಾಧ್ಯತೆ ಇದೆ. ಸೊ ಪರ್ಮಿಷನ್ ಕೇಳ್ತಾ ಇದ್ದಾರೆ ಗೌರ್ಮೆಂಟ್ ಅವ್ರ ಹತ್ರ. ಇಷ್ಟು ದಿನ ನಾವು ಫಸ್ಟು ಸೇಲ್ಸನ್ನು ಶುರು ಮಾಡದೆ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಲ್ಲ ಅಂತಿದ್ರು. ಯಾಕೋ ಗೊತ್ತಿಲ್ಲ. ಈಗ ಟೆಸ್ಲಾದವರೇ ಇನಿಷಿಯೇಟಿವ್ ತೊಗೊಂಡು ನಮ್ಮ ಭಾರತದಲ್ಲಿ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಒಂದು ಒಳ್ಳೆಯ ವಿಷಯ. ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಒಂದು ಕಡಿಮೆ ಬೆಲೆಗೆ 10-15 ಲಕ್ಷಕ್ಕೆ ಒಂದು ಕಾರ್ನ ಟೆಸ್ಲಾದವರು ಬಿಟ್ಬಿಟ್ರು ಅಂದರೆ ಬೆಂಕಿ ಇರುತ್ತೆ ನಂಗೆ ಅನ್ನಿಸ್ತಾ. ಆಗ ಎಲ್ಲರೂ ತೊಗೊಳಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಇಂಡಿಯಾದಲ್ಲಿ 40-50 ಲಕ್ಷ ಕೊಟ್ಟು ಕಾರ್ ತೊಗೊಳ್ಳೋವಂಥವ್ರು ತುಂಬ ಕಡಿಮೆ ಜನ. ಸೊ ಅದು ಉಪಯೋಗ ಆಗಲ್ಲ ಟೆಸ್ಲಾದವ್ರಿಗೆ. ಸೊ ಒಂದು ಅಫೋರ್ಡಬಲ್ ಕಾರನ್ನು ಲಾಂಚ್ ಮಾಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನವರು ಟ್ವಿಟ್ಟರ್ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ನ ತೊಗೊಂಬರುವ ಸಾಧ್ಯತೆ ಇರುವಂಥದ್ದು. ಕೆಲವೊಂದು ಸ್ಕ್ರೀನ್ಶಾಟ್ಗಳು ಲೀಕ್ ಆಗಿದೆ. ಯೂಸರ್ ಇಂಟರ್ಫೇಸು ಇದು ನೋಡೋದಕ್ಕೆ ಸೇಮ್ ಇನ್ಸ್ಟಾಗ್ರಾಮ್ ರೀತಿಯಲ್ಲೇ ಇದೆ, ಆದರೆ ಕಂಪ್ಲೀಟ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ. ಇಮೇಜ್ ವಿಡಿಯೋ ಬದಲು, ಫೋಟೋ ಅಥವಾ ವಿಡಿಯೋ ಬದಲು ನೀವು ಟೆಕ್ಸ್ಟನ್ನು ಶೇರ್ ಮಾಡ್ಬೋದು. ಸೇಮ್ ಟ್ವಿಟ್ಟರ್ ರೀತಿ ಆಯಿತಾ. ಸೊ ಕೆಲವೊಂದು ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಟ್ವಿಟ್ಟರ್ ರೈವಲ್ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ನ ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ಅವರು ಅಂದರೆ ಮೆಟಾದವರು, ಫೇಸ್ಬುಕ್ನವರು ಲಾಂಚ್ ಮಾಡುವ ಸಾಧ್ಯತೆ ಇರುವಂಥದ್ದು. ಒಂದು ಒಳ್ಳೆಯ ಮೂವ್ ನಂಗೆ ಅನ್ನಿಸ್ತಂಗೆ. ಕಾದು ನೋಡೋಣ. ಇನ್ಸ್ಟಾಗ್ರಾಮ್ ಒಳಗಡೆ ಇರುತ್ತಾ ಅಥವಾ ಅದಕ್ಕೆ ಬೇರೆ ಅಪ್ಲಿಕೇಶನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವೇನಾದರೂ ನಿಮ್ಮ ಜಿಮೇಲ್ ಅಕೌಂಟನ್ನು ಯೂಸ್ ಮಾಡ್ತಿಲ್ಲ ಅಂದರೆ, ತುಂಬ ದಿನ ಆಗಿ ಲಾಗಿನ್ ಮಾಡಿ ಸೊ ಯೂಸ್ ಮಾಡಿಲ್ಲ, ಇನ್ಆ್ಯಕ್ಟಿವ್ ಇದೆ ಅಂತ ಅಂದರೆ ಗೂಗಲ್ನವರು ಆ ಒಂದು ಜಿಮೇಲ್ ಅಕೌಂಟನ್ನು ಡಿಲೀಟ್ ಮಾಡ್ತಾರಂತೆ. ಸೊ ಇನ್ ಕೇಸ್ ಇನ್ಆ್ಯಕ್ಟಿವ್ ಆಗಿರುವಂಥ ಯಾವುದಾದ್ರೂ ಒಂದು ಜಿಮೇಲ್ ಅಕೌಂಟ್ ಇದ್ದರೆ ಒಂದ್ಸಲ ಅಟ್ಲೀಸ್ಟ್ ಲಾಗಿನ್ ಮಾಡಿ. ಯಾರಾದರೂ ರ್ಯಾಂಡಮ್ ಇಮೇಲು ಅಥವಾ ನಿಮ್ಮದು ಫೋಟೋಸ್ ಅಕೌಂಟಿಗೆ ಗೂಗಲ್ ಫೋಟೋಸ್ಗೆ ಏನಾದರೂ ಅಪ್ಲೋಡ್ ಮಾಡೋದಾಗಲಿ ಆ ರೀತಿ ಎಲ್ಲ ಮಾಡಿ ಆ್ಯಕ್ಟಿವ್ ಇದ್ದರೆ ಅವ್ರು ಡಿಲೀಟ್ ಮಾಡಲ್ಲ. ಸೊ ಇನ್ಆ್ಯಕ್ಟಿವ್ ಅಕೌಂಟ್ಗಳನ್ನು ಡಿಲೀಟ್ ಮಾಡ್ತಾರಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ದು Pixel 8 Pro ನೆಕ್ಸ್ಟ್ ಏನು ಲಾಂಚ್ ಆಗುತ್ತೆ. ಅದರಲ್ಲಿ ಥರ್ಮೋಮೀಟರ್ ಇರುತ್ತಂತೆ ಆಯಿತಾ. ಸೇಮ್ ಹಿಂದ್ಗಡೆ ಕ್ಯಾಮ್ರಾ ಪಕ್ಕ ಏನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಕ್ಯಾಮ್ರಾ ಪಕ್ಕ ಫ್ಲ್ಯಾಶ್ ರೀತಿ ಇರುತ್ತಲ್ವ, ಸೊ ಆ ಜಾಗದಲ್ಲೇನೋ ಸೆನ್ಸರ್ ಹಾಕಿದಿರಂತೆ, ಥರ್ಮೋಮೀಟ್ರ್ ಸೆನ್ಸರ್. ಸೊ ನೀವು ಒಂದು ರೀತಿ ನಿಮ್ಮದು ಟೆಂಪ್ರೇಚರ್ನ ಅಥವಾ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರ್ನ ಫೋನಲ್ಲೇ ಮೆಜರ್ ಮಾಡ್ಕೊಬೋದು. ಒಳ್ಳೆ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಈ ಆ್ಯಂಡ್ರಾಯ್ಡ್ ಫೋನಲ್ಲಿ ಬಿಲ್ಟ್ ಇನ್ ಡ್ಯಾಶ್ ಕ್ಯಾಮ್ ಫೀಚರ್ನ ತೊಗೊಂಬರ್ತಿರುವಂಥದ್ದು. ಅಂದರೆ ನಿಮ್ಮ ಫೋನನ್ನು ನೀವು ಡ್ಯಾಶ್ ಕ್ಯಾಮ್ ರೀತಿ ಯೂಸ್ ಮಾಡುವ ಫೀಚರು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಯೂಸ್ ಆಗುತ್ತೆ. ಯಾವುದಾದ್ರು ಹಳೆ ಡಮ್ಮಿ ಫೋನ್ ಇದ್ದರೆ ಅದನ್ನು ನೀವು ಡ್ಯಾಶ್ ಕ್ಯಾಮ್ ರೀತಿ ಯೂಸ್ ಮಾಡ್ಬೋದು. ಸೂಪರ್ ಫೀಚರ್ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ನೋಡೋಣ ಯಾವಾಗ ಅಪ್ಡೇಟ್ ಬರುತ್ತೆ ಗೊತ್ತಿಲ್ಲ. ಒಟ್ಟಿಗೆ
ಪಿಕ್ಸಲಿಗೆ ಫಸ್ಟ್ ಬರುತ್ತೆ, ಆಮೇಲೆ ಉಳಿದ ಫೋನ್ಗಳಿಗೆ ಬರಬಹುದು ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಮೆರಿಕಾದ ಸೈಂಟಿಸ್ಟ್ಗಳು ಎಲೆಕ್ಟ್ರಾನಿಕ್ ಸ್ಕಿನ್ನನ್ನು ಇನ್ವೆಂಟ್ ಮಾಡಿದ್ದಾರೆ. ಸೊ ಹೆಂಗೆ ಅಂತ ಅಂದರೆ, ರೋಬೋಟ್ಗಳಿರ್ತವೆ ಕೆಲವೊಂದು ಸಲ, ಅಥವಾ ಕೈಯಲ್ಲಿ ಒಂದು ರೀತಿ ಕೆಲವು ಜನಕ್ಕೆ ಕೈ ಆಡ್ಸೋಕ್ಕಾಗಿರೋ ಕೈಯಲ್ಲಿ ಆ ಸೆನ್ಸೇ ಇರಲ್ಲ, ಆಯಿತಾ, ಹೋಗ್ಬಿಟ್ಟಿರುತ್ತೆ, ಸೆನ್ಸೇ ಇರಲ್ಲ ಕೆಲವು ಜನಕ್ಕೆ, ನಂಬಾಗೋಗಿರುತ್ತೆ. ಅಂಥವ್ರಿಗೆ ಈ ಎಲೆಕ್ಟ್ರಾನಿಕ್ ಸ್ಕಿನ್ನನ್ನು ಅಳವಡಿಸಿದ್ರೆ ಆ ಒಂದು ಸ್ಕಿನ್ನಿಂದು ಟಚ್ ಫೀಲು, ಟೆಂಪ್ರೇಚರು, ಆ ಒಂದು ಪ್ರೆಷರ್ ಸೆನ್ಸಿಟಿವಿಟಿ ಫೀಲ್ ಆಗುತ್ತಂತೆ. ಸೊ ಕಾಲು ಆಡ್ದವರು, ಕೈ ಆಡ್ದವ್ರು ಕೆಲವು ಜನ ಇರ್ತಾರಲ್ವ, ಅಂಥವ್ರಿಗೆ ಈ ಒಂದು ಟೆಕ್ನಾಲಜಿ ಮುಖಾಂತರ ಆ ಒಂದು ಸೆನ್ಸ್ ಬರೋ ರೀತಿ ಮಾಡ್ಬೋದು ಅಂತ ಕಾಣುತ್ತೆ. ಮತ್ತು ರೋಬೋಟ್ಗಳಿಗೂ ಅಷ್ಟೇ ಒಂದು ರೀತಿ ಟಚ್, ಈಗ ರೋಬೋಟ್ಗಳು ಟಚ್ ಮಾಡಿದ್ರೆ ಒಂದು ಸೆನ್ಸ್ ರೋಬೋಟಿಗೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋದನ್ನು ಎಲೆಕ್ಟ್ರಾನಿಕ್ ಅಂದರೆ ಈ ಒಂಥರ ಹೆಂಗೆ ಹೇಳ್ತಾರೆ, ಅನಲಾಗಿಂದ ಈ ಎಲೆಕ್ಟ್ರಿಕ್ ಸಿಗ್ನಲ್ಲಿಗೆ ಒಂದು ರೀತಿ ಕನ್ವರ್ಟ್ ಮಾಡೋ ರೀತಿ ಆಗುತ್ತೆ. ಸೊ ಫ್ಯೂಚರ್ ಇದೆ ನನಗೆ ಅನ್ನಿಸ್ತಂಗೆ ಈ ಟೆಕ್ನಾಲಜಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಥಿಂಗ್ ಫೋನ್ 2ದು ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಷನ್ ಲೀಕ್ ಆಗಿದೆ. ಅದನ್ನು ಫೌಂಡರೇ ಕಾರ್ಲ್ ಪೈ ಅವರೇ ಕೆಲವೊಂದು ಸ್ಪೆಸಿಫಿಕೇಷನ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಇರುತ್ತಂತೆ. ಖುಷಿ ಆಯಿತು ನನಗೆ. 8 Gen 1 ಕೊಟ್ಬಿಟ್ಟಿದ್ರೆ ಕಿತ್ತೋಗಿರೋದ್ರ ಇರ್ತಿತ್ತು. 8+ Gen 1 ಇದೆ ಮತ್ತು 6.55 ಇಂಚು ಅಮೋಲೆಡ್, 120 Hz, 50 MP ಕ್ಯಾಮ್ರಾ, ಸ್ಯಾಟಲೈಟ್ ಕನೆಕ್ಟಿವಿಟಿ ಕೊಡ್ತಾರಂತೆ. ಆಮೇಲೆ 5000 mAh ಕೆಪಾಸಿಟಿ ಬ್ಯಾಟ್ರಿ, ರೀತಿ ಕೆಲವೊಂದು ಫೀಚರ್ಸ್ಗಳೆಲ್ಲ ಕನ್ಫರ್ಮ್. ಒಂದು ರೀತಿ ನೋಡೋಕೆ ಎಲ್ಲ ಕಂಪ್ಲೀಟ್ ಸ್ಪೆಸಿಫಿಕೇಷನ್ನೇ ಒಂದು ರೀತಿ ಲೀಕ್ ಆಗೋಗಿದೆ ಅಂತಲೇ ಅನ್ಬೋದು. ನೋಡೋಣ ಯಾವಾಗ ಲಾಂಚ್ ಆಗುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊಟೊರೋಲಾ ಎಡ್ಜ್ 40 ಸ್ಮಾರ್ಟ್ಫೋನು ಮೇ 23ನೇ ತಾರೀಕು ಲಾಂಚ್ ಆಗ್ತಾಯಿದೆ, ಅಂದರೆ ನಾಡಿದ್ದು. ಸೊ ಅದನ್ನು ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಚೆನ್ನಾಗಿದೆ ಫೋನು, ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆದರೂ ಆಗಬಹುದು. ಇದು ನೋಡಿ ವಿಡಿಯೋನ, ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವೆಲ್ಲರೂ ಕೂಡ ಸ್ನ್ಯಾಪ್ಚಾಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಸೆಕ್ಯೂರಿಟಿಗೆ. ಸೊ ಒಂದು ಸಲ ಮೆಸೇಜ್ ಕಳಿಸಿದ್ರೆ ಅದು ನೋಡಿದ ತಕ್ಷಣ ಡಿಸಪಿಯರ್ ಆಗಿಬಿಡುತ್ತೆ. ಒಂದು ಫೋಟೋ ಕಳಿಸಿದ್ರೆ ನೋಡಿದ ತಕ್ಷಣ ಅದು ಮಾಯ ಹೋಗ್ಬಿಡುತ್ತೆ. ಆದರೆ ಸ್ನ್ಯಾಪ್ಚಾಟ್ ಅವರು ಈಗ ಒಂದು ಹೊಸ ಫೀಚರ್ ತೊಗೊಂಬರ್ತಾ ಇದ್ದಾರೆ. ನೀವೇನಾದರೂ $250 ಪೇ ಮಾಡಿದ್ರೆ ಯಾವುದೆಲ್ಲ ಹಳೇ ಒಂದು ಸ್ನ್ಯಾಪ್ಸ್ ಇರುತ್ತೆ ಅದನ್ನೆಲ್ಲ ರೀಸ್ಟೋರ್ ಮಾಡ್ಕೊಬೋದು. ಯಪ್ಪ $250. ಸೊ ನೆಕ್ಸ್ಟು 32 ಗಂಟೆಗೆ ಅದು ರೀಸ್ಟೋರ್ ಆಗುತ್ತಂತೆ. ಸೊ ಆ ಟೈಮಲ್ಲಿ ನೀವೆಲ್ಲ ಅದನ್ನು ಬೇಕಾದ್ರೆ ಮತ್ತೆ ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು. ಸೊ ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಸೆಕ್ಯೂರಿಟಿ ಹೆಂಗೆ ನೋಡಿ, ಏನೋ ಸೇಫ್ ಇರುತ್ತೆ ಅಂತ ಯೂಸ್ ಮಾಡಿರ್ತೀವಿ, ದುಡ್ಡು ಕೊಟ್ಟರೆ ಅದೆಲ್ಲ ರೀಸ್ಟೋರ್ ಆಗುತ್ತೆ ಅಂತ ಅಂದರೆ ಯಪ್ಪ ಭಯ ಆಗುತ್ತೆ ಇದನ್ನೆಲ್ಲ ನೋಡಿಕೊಂಡ್ರೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಆ್ಯಂಡ್ ಕೆನ್ ರೈಟ್ ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.